My dear friends, today we have a brand new promise. ಪ್ರಿಯ ಸ್ನೇಹಿತರೆ, ಕರ್ತನು ಇಂದು ನಮಗೆ ನೂತನ ವಾಗ್ದಾನವನ್ನು ದಯಪಾಲಿಸಿದ್ದಾನೆ. It's in Isaiah 41:15. ಯೆಶಾಯ 41:15ರಲ್ಲಿ ಆ ವಾಗ್ದಾನವನ್ನು ನೋಡುತ್ತಿದ್ದೇವೆ. I will make you into a threshing sledge, new and sharp with many teeth. You will thresh the mountains and crush them and reduce the hills to chaff. ಈಗೋ ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತಿಕುಂಟೆಯನ್ನಾಗಿಯೂ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಹೊಟ್ಟು ಮಾಡುವಿ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. Yes, my dear friends, God will equip you in the same way. ಈ ರೀತಿ ಕರ್ತನು ನಿಮ್ಮನ್ನು ಮಾರ್ಪಡಿಸುತ್ತೇನೆಂದು ಹೇಳುತ್ತಿದ್ದಾನೆ. ಸ್ನೇಹಿತರೆ, make you new and sharp. ಕರ್ತನು ನಿಮ್ಮನ್ನು ಹೊಸದಾದ ಹದವಾದ ಯಂತ್ರವನ್ನಾಗಿ ಮಾಡುತ್ತಿದ್ದಾನೆ. to overcome anything that comes your way. ನಿಮಗೆ ಎದುರಾಗುವ ಯಾವುದನ್ನೇ ಆಗಲಿ ನೀವು ಜಯಿಸುವ ಹಾಗೆ. and to be more than a conqueror. ಸಂಪೂರ್ಣವಾದ ಜಯವನ್ನು ಹೊಂದುವ ರೀತಿಯಲ್ಲಿ. Yes, my dear friends, today you may be saying, I'm not able to perform in a great measure. ಸ್ನೇಹಿತರೆ, ನೀವು ಭಾವಿಸುತ್ತಿದ್ದೀರೇನೋ ನಾನು ಜೀವನದಲ್ಲಿ ಜಯವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬುದಾಗಿ. I don't have enough abilities. ನನ್ನಲ್ಲಿ ಸಾಕಷ್ಟು ಶಕ್ತಿ ಸಾಮರ್ಥ್ಯಗಳು ಇಲ್ಲ ಎಂದು ಭಾವಿಸುತ್ತಿದ್ದೀರೇನೋ. I don't have enough knowledge. ನನಗೆ ಬೇಕಾದ ಜ್ಞಾನ ವಿವೇಕಗಳು ಸಹ ಇಲ್ಲ ಎಂಬುದಾಗಿ. I don't have enough strength. ಬೇಕಾದ ಬಲ ಶಕ್ತಿ ನನ್ನಲ್ಲಿ ಇಲ್ಲ. I don't have enough resources. ಬೇಕಾದ ಧನವಾಗಲಿ ಅನುಕೂಲವಾಗಲಿ ನನ್ನ ಬಳಿ ಇಲ್ಲ. I don't have enough money. ಬೇಕಾದ ಆಸ್ತಿಯಾಗಲಿ ಹಣವಾಗಲಿ ನನ್ನಲ್ಲಿಲ್ಲ. I don't have enough opportunities. ನನಗೆ ಅನುಕೂಲವಾದ ಅವಕಾಶಗಳು ಸಹ ಇಲ್ಲ. So I'm not able to do certain things. ಕೆಲವೊಂದು ಕೆಲಸಗಳನ್ನು ಮಾಡಬೇಕೆಂದಿದ್ದರೂ ಮಾಡಲಾಗುತ್ತಿಲ್ಲ. Grow higher in life. ಜೀವನದಲ್ಲಿ ಮೇಲಕ್ಕೆ ಬರಲಾರದೆ ಬಿದ್ದು ಹೋಗುತ್ತಿದ್ದೇನೆ. Overcome the struggles in my life. ಎದುರಾಗುತ್ತಿರುವ ಕಷ್ಟಗಳನ್ನು ಸಹಿಸಲಾಗುತ್ತಿಲ್ಲ. Maybe it's in your studies. ಬಹುಶಃ ವಿದ್ಯಾಭ್ಯಾಸವಾಗಿರಬಹುದು. Maybe it's in your job. ನಿಮ್ಮ ಕೆಲಸದಲ್ಲಾಗಿರಬಹುದು. Maybe it's in your business. ನಿಮ್ಮ ವ್ಯಾಪಾರದಲ್ಲಿ ಆಗಿರಬಹುದು. Maybe it's in the dreams that you want to accomplish. ನೀವು ಸಾಧಿಸಬೇಕೆಂದಿರುವ ಅನೇಕ ಕನಸುಗಳನ್ನು ಹೊಂದಿರಬಹುದು. Today you may be settling for less than what you are expecting how your life should be. ನೀವು ಬಯಸಿದ್ದಕ್ಕಿಂತ ಭಾವಿಸಿದ್ದಕ್ಕಿಂತ ಎಷ್ಟೋ ಕಡಿಮೆಯಾಗಿ ಅನುಸರಿಸಿ ಜೀವಿಸುತ್ತಿದ್ದೀರೇನೋ. Maybe it's because of your own insecurities and the things that you think that you don't have. ನಿಮ್ಮಲ್ಲಿರುವ ನಿರುತ್ಸಾಹದ ಭಾವನೆಯಿಂದ ಆಗಿರಬಹುದು. ನಿಮಗೆ ಸಾಕಷ್ಟು ಅನುಕೂಲವಾದ ವಸತಿಗಳು ಇಲ್ಲದೆ ಇರುವುದರಿಂದಲೂ. In the Bible we see the same in the life of Gideon in Judges 6. ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲೂ ಗಿದ್ಯೋನನು ಇದೇ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡುತ್ತೇವೆ. When God called him to save the Israelites from the Midianites, Gideon said, ಮಿದ್ಯಾನ್ಯರ ಕೈಗಳಿಂದ ಇಸ್ರಾಯೇಲ್ಯರನ್ನು ಬಿಡಿಸಿ ಕಾಪಾಡು ಎಂದು ಕರ್ತನು ಗಿದ್ಯೋನನಿಗೆ ಹೇಳಿ ಉತ್ತೇಜಿಸಿದಾಗ ಗಿದ್ಯೋನನು ಏನು ಹೇಳಿದನೆಂದರೆ, My clan is the weakest in Manasseh. ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಎಂದು ಗಿದ್ಯೋನನು ಹೇಳಿದನು. I'm the weakest in my family. ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನೂ ಬಲಹೀನನು ಎಂದು ಹೇಳಿದನು. And nobody respects me. Nobody even cares for me. How can I do this? ನನ್ನನ್ನು ಯಾರೂ ಗಮನಿಸುವುದಿಲ್ಲ, ನನ್ನನ್ನು ಯಾರೂ ಗೌರವಿಸುವುದಿಲ್ಲ ಎಂದು ಆತ ಬಹಳ ನಿರುತ್ಸಾಹದಿಂದ ಹೇಳಿದನು. But God said, I will be with you. ನಾನೇ ನಿನಗೆ ಜೊತೆಯಾಗಿದ್ದೇನೆಂದು ಕರ್ತನು ಹೇಳಿದನು. You will strike down the enemy. ಶತ್ರುಗಳನ್ನು ನೀನು ತಪ್ಪದೆ ಜಯಿಸುತ್ತಿ ಎಂದು ಕರ್ತನು ಹೇಳಿದನು. And no one will be alive. ಒಬ್ಬ ಶತ್ರುವಾದರೂ ಬದುಕಿರುವುದಿಲ್ಲ ಎಂದು ಹೇಳಿದನು. And that's exactly what happened. ಕರ್ತನು ಹೇಳಿದ ಮಾತು ಅಕ್ಷರಶಃ ನೆರವೇರಿತು. God used him, Gideon, who was the smallest in his clan. ಕನಿಷ್ಠವಾದ ಕುಲದಲ್ಲಿ ಮನೆಯಲ್ಲಿ ಜನಿಸಿದ ಗಿದ್ಯೋನನನ್ನು ಕರ್ತನು ಬಲವಾಗಿ ಉಪಯೋಗಿಸಿಕೊಂಡನು. And made him into a mighty warrior. ಆತನನ್ನು ಬಲವಾದ ಯೋಧನನ್ನಾಗಿ ಮಾರ್ಪಡಿಸಿದ್ದನ್ನು ನೋಡುತ್ತೇವೆ. In the same way, today you may be saying, I'm the smallest, I'm the weakest. ಇಂದು ನೀವು ಸಹ ನಾನು ಬಹಳ ಬಲಹೀನನು ಅಲ್ಪನು ಎಂಬುದಾಗಿ ಹೇಳುತ್ತಿದ್ದೀರೇ. But God will make you crush the mountains in your life. ನಿಮ್ಮ ಜೀವನದಲ್ಲಿ ಎದುರಾಗುವ ಬೆಟ್ಟಗಳನ್ನು ಆತನು ಪುಡಿ ಪುಡಿ ಮಾಡುವನು. And the hills like chaff. ನಿಮಗೆದುರಾಗುವ ಗುಡ್ಡಗಳನ್ನು ಹೊಟ್ಟಿನಂತೆ ಮಾಡುವನು. So today receive this new
strength that God gives you. ದೇವರು ಇಂದು ನಿಮಗೆ ಅನುಗ್ರಹಿಸುತ್ತಿರುವ ಬಲವನ್ನು ಈಗಲೇ ಹೊಂದಿಕೊಳ್ಳಿರಿ. He will make you completely new. ನಿಮ್ಮನ್ನು ನೂತನ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾನೆ. Strong and mighty. ಬಲವುಳ್ಳವರನ್ನಾಗಿಯೂ ಪ್ರಭಾವಿತವಾದ ವ್ಯಕ್ತಿಯನ್ನಾಗಿಯೂ ಮಾಡುತ್ತಿದ್ದಾನೆ. He will feed you with his knowledge. ಆತನ ಜ್ಞಾನ ವಿವೇಕಗಳಿಂದ ನಿಮ್ಮನ್ನು ತುಂಬಿಸಲಿದ್ದಾನೆ. And he will bless you according to this promise. ಈ ವಾಗ್ದಾನಕ್ಕನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವನು. So let's receive this new gift today. ಈ ಹೊಸ ಆಶೀರ್ವಾದವನ್ನು ಇಂದೇ ಹೊಂದಿಕೊಳ್ಳೋಣ. And let's thank him. ಈಗಲೇ ಕರ್ತನಿಗೆ ಕೃತಜ್ಞತೆ ಸಲ್ಲಿಸೋಣ. Lord Jesus, we thank you that you are placing this promise upon each one of your children. ಯೇಸುವೇ, ನಿನ್ನ ಮಕ್ಕಳೆಲ್ಲರ ಮೇಲೆ ಈ ವಾಗ್ದಾನವನ್ನು ಅನುಗ್ರಹಿಸುತ್ತಿರುವುದಕ್ಕಾಗಿ ನಿನಗೆ ವಂದನೆಗಳು. Make them new and sharp today, Lord. ಅವರನ್ನು ಹೊಸದಾದ ಹದವಾದ ಆಯುಧವನ್ನಾಗಿ ಮಾಡು. Removing all of their insecurities. ಅವರಲ್ಲಿನ ಭದ್ರತೆ ಇಲ್ಲದ ಭಾವನೆಯನ್ನು ತೆಗೆದುಹಾಕು. All their struggles. ಅವರ ಹೋರಾಟಗಳನ್ನು ತೆಗೆದುಹಾಕು. All their failures. ಅವರ ಅಪಜಯಗಳನ್ನೆಲ್ಲ ತೊಲಗಿಸು. All their inabilities. ಅವರ ಅಸಮರ್ಥತೆಯನ್ನು ತೆಗೆದುಹಾಕು. Making them brand new today. ಅವರನ್ನು ನೂತನ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು. Send them the right opportunities. ಅವರಿಗೆ ಸದಾವಕಾಶಗಳನ್ನು ದಯಪಾಲಿಸು ಕರ್ತನೆ. Give them the right funds, the right resources, Lord. ಸರಿಯಾದ ಹಣವನ್ನು, ಒಳ್ಳೆಯ ಸದಾವಕಾಶಗಳನ್ನು ಅವರಿಗೆ ಕಲ್ಪಿಸು. Fill them with your wisdom and strength. ನಿನ್ನ ಜ್ಞಾನ ವಿವೇಕಗಳಿಂದ ಬಲದಿಂದ ಅವರನ್ನು ತುಂಬಿಸು. And let them accomplish much in their life. ಅವರು ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಸಾಧಿಸುವಂತೆ ಮಾಡು ಕರ್ತನೆ. And be a mighty warrior just like Gideon. ಗಿದ್ಯೋನನ ಹಾಗೆ ಬಲಶಾಲಿಯನ್ನಾಗಿ ಅವರನ್ನು ಮಾರ್ಪಡಿಸು. We receive this promise for our life. ಈ ವಾಗ್ದಾನವನ್ನು ನಮ್ಮ ಜೀವಿತಕ್ಕಾಗಿ ಸ್ವೀಕರಿಸುತ್ತಿದ್ದೇವೆ ಕರ್ತನೆ. In Jesus' name I pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್. God bless you.